ಮಾಮೂಲಿ ಡೀಸೆಲ್ ಪೆಟ್ರೋಲ್ ಕಡಿಮೆ ಅದು ಹೊಡ್ಕೊಂಡಿಲ್ಲ ಅಣ್ಣ, ಹೊಡ್ಕೊಂಡಿಲ್ಲ. ಗಾಡಿ ಸುಟ್ಟೋಗ್ತೈತೆ ಅಲ್ಲೇ. ಆಯಿಲೆಲ್ಲ ಹಂಗೆ ಬೆಂಕಿ ಎತ್ತು ಉರಿ ಎತ್ತೈತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಿ ಎಮ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಾನು ಮಾರ್ನಳ್ಳಿ ಡ್ಯೂಟಿಗೆ ಹೋಗ್ತಾ ಇದ್ದೇನೆ. ಆನ್ ರೋಡಲ್ಲಿ 2 ಕಾರ್ ಏನೋ ಆಕ್ಸಿಡೆಂಟ್ ಆಗಿ ಫುಲ್ಲು ಎಲ್ಲ ಬೆಂಕಿ ಹೊತ್ತಿದೆ. ಮೇ ಬಿ ಒಂದೇ ಕಾರು, ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಫುಲ್ಲು ಸುಟ್ಟೋಗಿದೆ. ಯಾವುದಪ್ಪ ಕಾರ್ ಇದು? ಫುಲ್ಲು ಸುಟ್ಟೋಗಿದೆ ಗಾಡಿ. ಫೈರ್ ಇಂಜಿನ್ ಎಲ್ಲ ಬಂದು ನೀರು ಹಾರಿಸ್ತಿದೆ, ಬಟ್ ಫುಲ್ಲು ಸುಟ್ಟೋಗಿದೆ ಗಾಡಿ. ಫ್ರಂಟ್ ಏನೂ ಇಲ್ಲ. ಏನಾಗಿದೆ ಅಣ್ಣ? ಪಂಚರ್ ಆಗಿ ಡಿವೈಡರ್ ಹೊಡೆದಿದ್ದ. ಓಹೋ, ಯಾರಿಗೇನು ಆಗಿಲ್ಲ. ಹಾ 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 ಪೂರ್ತಿ ಗಾಡಿನೇ ಹೋಯ್ತಲ್ಲ ಆಚೆ. ಹಾ ಹಾ ಸ್ಪಾಟ್ ಆದ್ರಾ? ಯಾವತ್ತು? ಎಲ್ಲಿ? ಹಾ 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 ಓಕೆ. ಹೌದಾ? ಪುಣ್ಯ ಇದು ಓಪನ್ ಮಾಡಕ್ಕೆ ಇವರಿಗೆ ಸೈಡ್. ಅದೇ ಫುಲ್. ಹಾ ಇನ್ನೇನು ಇದು ಗಾಡಿ ವೇಸ್ಟ್, ಮುಗೀತಿದ್ರಿದು. ಹಾ ಅದೇ ಇನ್ಶೂರೆನ್ಸ್. ಸಕ್ಕ ಸ್ಪೀಡಲ್ಲಿ ಇದ್ದ ಕಾಣಿಸುತ್ತೆ. ಹಾ ಹಾ ಅದೇ ಫುಲ್ಲು ಡ್ಯಾಮೇಜ್ ಗುರು ಗಾಡಿ. ನೋಡಿ, ಗಾಡಿ ಜಸ್ಟ್ ಪಂಚರ್ ಆಗಿಬಿಟ್ಟು ಡಿವೈಡರಿಗೆ ಬಂದು ಹೊಡೆದು ಬೆಂಕಿ ಹೊತ್ಕೊಂಡಿರೋ. ಟೋಯಿಂಗ್ ಗಾಡಿ ಬಂತು, ಇನ್ನೇನು ಎತ್ಕೊಂಡು ಹೋಗ್ತಾರೆ ಸಕಲೇಶ್ಪುರ ಸ್ಟೇಷನ್ಗೆ. ಟೋಯಿಂಗ್ ಅವ್ರು ಬೇರೆ ನಮಗೆ ಪರಿಚಯದವ್ರೆ. ಆಯ್ತಾನ ತಿಂಡಿ? ಹಾ ಆಯ್ತಾನ. ಫುಲ್ ಗಾಡಿ ಹೋಗ್ಬಿಡ್ತು. ಹಾ ಮಾರ್ನಾಡಿಗೆ ಹೊರಟಿದ್ದಾನ, ಫುಲ್ಲು ಹೋಗ್ಬಿಡ್ತು. ಈಗ ಆಲ್ರೆಡಿ ಬ್ಯಾಕ್ ಟೈರ್ ಬೇರೆ ಪಂಚರ್ ಆಗಿದೆ, ಅದನ್ನ ಟೋಯಿಂಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ಟೆಪ್ನಿನ ತೆಗೆದು ಫಿಕ್ಸ್ ಮಾಡಿ ನಂತರ ಟೋಯಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕಳ್ಸಿ ಡ್ಯೂಟಿಗಣ್ಣ, ಮಾರ್ನಹಳ್ಳಿ.
ನೋಡಿ ಪಂಚರ್ ಆಗಿ ಎಲ್ಲಿ ಗುದ್ದಿದ್ದಾರೆ ಅಂತ ತೋರಿಸ್ತೇನೆ ನೋಡಿ. ಇದು ಮಂಗಳೂರು ಸೈಡ್ ಹೋಗ್ತಿರೋ ಗಾಡಿ ಪಂಚರ್ ಆಗ್ಬಿಟ್ಟು ನೋಡಿ ಇಲ್ಲೆಲ್ಲ ಟೈರ್ ಮಾರ್ಕ್ ಇದೆ. ಅಲ್ಲಿಂದ ಬ್ರೇಕ್ ಆಗ್ತಾ ಬಂದಿದೆ ಗಾಡಿ. ಫುಲ್ಲು ಟೈರ್ ಮಾರ್ಕ್ ಎಲ್ಲ ಇದೆ, ಉಚ್ಕೊಂಡು ಬಂದಿರೋದು. ಸೀದಾ ಬಂದು ಇಲ್ಲಿ ಡಿವೈಡರಿಗೆ ಹೊಡೆದಿದೆ. ಡಿವೈಡರಿಗೆ ಹೊಡೆದು ಅಲ್ಲಿ ಹೋಗಿ ಫುಲ್ ಬೆಂಕಿ ಹತ್ಕೊಂಡಿದೆ ಗಾಡಿ. ಪುಣ್ಯಕ್ಕೆ ಎಲ್ಲರೂ ಸೇಫ್ ಆಗಿದ್ದಾರೆ, ಯಾರಿಗೇನು ಆಗಿಲ್ಲ ಅನ್ಕೋತೀನಿ. ಮತ್ತೆ ಪುಣ್ಯ ಏನು ಅಂತ ಹೇಳಿದ್ರೆ 2 ಫ್ರಂಟ್ ಡೋರ್ ಏನು ಲಾಕ್ ಆಗಿಲ್ಲ. ಸೊ ಏನಾದರೂ ಲಾಕ್ ಆಗಿದ್ದಿದ್ರೆ ಸಖತ್ ಪ್ರಾಬ್ಲಮ್ ಆಗ್ಬಿಡೋದು. ಗಾಡಿಯಲ್ಲಿದ್ದ ಪರ್ಸನ್ಸ್ ಇಲ್ಲೇ ಇದ್ರು, ಬಂದಾಗ ಇಲ್ಲೇ ಕೂತ್ಕೊಂಡಿದ್ರು. ಇವಾಗ ಕಾಣ್ತಿಲ್ಲಪ್ಪ, ಹೋದ್ರು ಕಾಣಿಸುತ್ತೆ ಅವರು. ಇವಾಗ ರೂಟ್ ಬೇರೆ ಟ್ರಾಫಿಕ್ ಆಗಿದೆ. ಸೊ ನನಗೆ ಡ್ಯೂಟಿ ಟೈಮ್ ಆಯಿತು, ಇನ್ನು ಹೊರಡು. ಟ್ರಾಫಿಕ್ ಬೇರೆ ಆಗಿದೆ, ಸಖತ್ ಲೇಟ್ ಆಗಿಬಿಡುತ್ತೆ ಹೋಗೋದು. ಗಾಡಿ ಮಾತ್ರ ಏನೂ ಇಲ್ಲ ಗುರು, ಗಾಡಿ ಎಲ್ಲ ಹೋಗ್ಬಿಡ್ತಾ ಇದ್ದು, ಎಲ್ಲ ಸುಟ್ಟೋಗಿದೆ ನೋಡಿ. ಹೈವೇಲಿ ಇದೆ ಪ್ರಾಬ್ಲಮ್, ಗಾಡಿಗಳು ಸಕ್ಕ ಸ್ಪೀಡಲ್ಲಿ ಇದ್ದಾಗ ಪಂಚರ್ ಆಗಿ ಈ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಯ್ತು ಇನ್ನು ಟ್ರಾಫಿಕ್. ಹೆವಿ ಬಿಸಿ ರೋಡ್ ಗುರು ಇದು. ಏನಾದ್ರೂ ಮಧ್ಯದಲ್ಲಿ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಫುಲ್ಲು ಟ್ರಾಫಿಕ್, ಸಖತ್ ಬಿಸಿ ಇರುತ್ತೆ ಈ ರೂಟು. ಅಂದ್ರೆ ಎಲ್ಲ ಗಾಡಿಗಳು, ಲಾರಿಗಳು ಎಲ್ಲ ಇದೇ ರೂಟಲ್ಲಿ ತಿರುಗಾಡುದಲ್ಲ, ಸೊ ಹಾಗಾಗಿ. ಅಯ್ಯೋ, ನಾವೀಗ ಮಧ್ಯದಲ್ಲಿ ನುಗ್ಗಿಸ್ಕೊಂಡು ಹೋಗ್ಬೇಕ ನೋಡಿ. ಈ ಲಾರಿ ಅವನಿಂದ ಆಗಿರೋದು ಇವಾಗ. ಓಹೋ, ಇವನು ಅಣ್ಣ ಫುಲ್ಲು ಇಷ್ಟುದ್ದ ಗಾಡಿ ಇಟ್ಕೊಂಡು ಈ ರೋಡಲ್ಲಿ ಬರ್ತಾ ಎಲ್ಲಿ ನೋಡಿ ಎಲ್ಲ ಬೀಳಿಸ್ಕೊಂಡು, ಬೋರ್ಡ್ ಗೇಡ್ ಎಲ್ಲ ಬೀಳಿಸ್ಕೊಂಡು ಹೋಗ್ತಿದ್ದಾನೆ. ಪುಣ್ಯಾತ್ಮ ಗುರು. ನಾನು ಆಚೆ ಮೇಲ್ಗಡೆ ರೂಟಲ್ಲಿ ಬರ್ಬೇಕಿತ್ತು ಗುರು. ಈ ಲಾರಿ ಅವನ್ ಬೇರೆ ಇವನಿಗೆ ತಿರ್ಸಕ್ ಆಗ್ತಿಲ್ಲ ಗಾಡಿನ ನೋಡಿ ಎಷ್ಟು ಇದಾಗ. ಅಯ್ಯಯ್ಯೋ, ಇವನು ಏನಪ್ಪ ಹಿಂಗ್ ಬರ್ತಾನೆ ಕಾರ್ ಅವನು. ಈಗ ಏನು ಅಂತ ಹೇಳಿದ್ರೆ, ಈಗ ಟ್ರಾಫಿಕ್ ಆಗುತ್ತೆ ನೋಡಿ, ಈಗ ಮಧ್ಯದಲ್ಲಿ ನೋಡಿ ಯಾರಾದ್ರೂ ಒಬ್ರು ನುಗ್ಗಿಸ್ಕೊಂಡು ಬರ್ತಾ ಇರ್ತಾರೆ, ಅವಾಗ ಸ್ಟಾರ್ಟ್ ಆಗೋದು. ಬೈಕ್ಗಳು ಹೆಂಗು ಪಾಸ್ ಆಗುತ್ತೆ, ಬಟ್ ಈ ಕಾರ್ ಅವರಿಗೆ ಅರ್ಜೆಂಟು, ಅವ್ರ ಮಧ್ಯದಲ್ಲಿ ನುಗ್ಬಿಡ್ತಾರೆ, ಹಿಂದೆನೂ ತೆಗಿಯಕ್ಕಾಗಲ್ಲ, ಮುಂದೇನು ಹೋಗಕ್ಕಾಗಲ್ಲ, ಅಲ್ಲಿ ಸ್ಟಾರ್ಟ್ ಆಗೋದು ಟ್ರಾಫಿಕ್. ಪಕ್ಕದಲ್ಲಿ ಇರೋನು ಹೋಗಕ್ಕೂ ಬಿಡಲ್ಲ. ಅದಕ್ಕೆ ನಮಗೆ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ, ನಮಗೊಂದು 3 ಅಡಿ ಜಾಗ ಇದ್ರೆ ಸಾಕು, ಮುಗೀತು, ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಗುರು ಬೈಕ್ ಬೆಟರ್. ಪುಣ್ಯಕ್ಕೆ ಅವ್ರು ಬಚಾವಾಗಿರೋದು ದೊಡ್ಡ ವಿಷಯ. ಏನಾದ್ರೂ ಡೋರ್ಗಳು ಲಾಕ್ ಆಗಿಬಿಟ್ಟಿದ್ರೆ ಪಾಪ ಅವರು ಅಲ್ಲೇ ಜೀವಂತವಾಗಿ ಅಲ್ಲೇ ಗಾಡಿಲೇ ಸುಟ್ಟೋಗ್ಬೇಕಿತ್ತು. ಅವರು ಅಷ್ಟು ಗಾಡಿ ಸುಟ್ಟೋಗಿತ್ತೆ ಗುರು, ಫುಲ್ ಗಾಡಿ. ಪುಣ್ಯಕ್ಕೆ ಸೇಫ್ ಆದ್ರು ಅವರು. ಗಾಡಿ ಬಿಡಿ, ಗಾಡಿ ಇನ್ನೊಂದು ತಗೊಳ್ಬೋದು ಬದುಕಿದ್ರೆ, ಜೀವನೇ ಹೋಗಿದ್ದಿದ್ರೆ. KSRTC ಬಸ್ ಡ್ರೈವರ್ಸ್ ಏನಿದ್ದಾರೆ, ಡ್ರೈವಿಂಗ್ ಮಾತ್ರ ಸೈಕೋ. ಏನು ಓಡಿಸ್ತಾರಂದ್ರೆ ಈ ರೂಟಲ್ಲಿ. ಮೊದ್ಲೆಲ್ಲ ಈ ರೂಟ್ ಚೆನ್ನಾಗಿರ್ಲಿಲ್ಲಲ್ಲ, ಆ ಟೈಮಲ್ಲಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಮೇ ಬಿ 2 ಗಂಟೆ ಆಗ್ತಿತ್ತು, 2 ಗಂಟೆ ತಗೋತಿದ್ರು. ಬಟ್ ಈಗ ಈ ರೋಡ್ 2 ವೇ ಆಗಿರೋದ್ರಿಂದನೂ
ಹೆಂಗ್ ಹೋಗ್ತಾರೆ ಅಂತ ಹೇಳಿದ್ರೆ, ಮುಕ್ಕಲ್ ಗಂಟೆಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಮ್ಮಮ್ಮಲ್ಲಿ 1 ಅವರ್ ಅಷ್ಟೇ. ಇಲ್ಲಿಂದೊಂದು ಏನೊಂದು ಅರ್ಧ ಗಂಟೆ ಗುಂಡೆ ತಲುಪಿರ್ತಾರೆ. ಅವು ಡ್ರೈವಿಂಗಿಗೂ ಅವು ಹೋಗೋದಿಕ್ಕೂ ಏನಾದ್ರು ಸಖತ್ ಕಂಟ್ರೋಲ್ ಅಲ್ಲಿ ಹೋಗ್ತಾರೆ. KSRTC ಡ್ರೈವರ್ಸ್ ಅಂದ್ರೆ ಡ್ರೈವರ್ಸ್ ಬಿಡಿ. ಮತ್ತೇನಂತ ಹೇಳಿದ್ರೆ ಕೆಂಪಸ್ ಅಂತಾನೆ ಫೇಮಸ್. ಮೊದ್ಲೆಲ್ಲ ಮಾರ್ನಳ್ಳಿ ಬರೋಕೆ ಒಂದು ಮುಕ್ಕಾಲು ಗಂಟೆ ಬೇಕಿತ್ತು. ಸಕಲೇಶ್ಪುರದಿಂದ ಮಾರ್ನಳ್ಳಿ ಬರೋಕೆ. ಇವಾಗ 2 ವೇ ಆಗಿದ್ರಿಂದ ಹೆಚ್ಚು ಅಂದ್ರೆ ಒಂದು 20-25 ನಿಮಿಷ ಆರಾಮಾಗಿ ಹೋಗ್ಬೋದು ಮಾರ್ನಳ್ಳಿಯಿಂದ ಸಕಲೇಶ್ಪುರಕ್ಕೆ. ರೋಡ್ ಮತ್ತೆ ಎಷ್ಟು ಕಿಲೋಮೀಟರ್ ಡ್ರಾಪ್ ಆಯಿತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸೈಡ್ ತಗೊಳಕ್ ನೋಡಿದ್ರಲ್ಲ ರೋಡ್, ಹಾಗಾಗಿ ಎಲ್ಲೆಲ್ಲಿ ಟರ್ನ್ ಎಲ್ಲ ಇತ್ತು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಆಲ್ಮೋಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಮುಂದಕ್ಕೆ ಟೋಲ್ ರೋಡ್ ಎಂಡ್ ಆಗುತ್ತೆ. ಇದು ಟೋಲಿಗೆ ಸೇರುತ್ತೆ ಈ ರೂಟ್. ಇವಾಗ ಸದ್ಯಕ್ಕೆ ಇಲ್ಲಿ ಟೋಲ್ ಇರೋದಂತ ಹೇಳಿದ್ರೆ ಭೈರಪುರದಲ್ಲಿದೆ ಟೋಲು. ದೂರ ಹೊರಟಿದ್ದಾನೆ ಮಾರ್ನಳ್ಳಿ ನಮ್ ಸೈಟಿಗ ಸೈಟು ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ ಅಲ್ಲಿ ಡಿವೈಡರ್ ಇಂದ ಇಲ್ಲಿಂದ ಒಂದಷ್ಟು ದೂರಕ್ಕೆ ಗಾಡಿ ಉಚ್ಕೊಂಡು ಹೋಗಿದೆ. ಪುಣ್ಯಕ್ಕೆ ಫ್ರಂಟ್ ಡೋರ್ ಲಾಕ್ ಆಗಿಲ್ಲ. ಲಾಕ್ ಆಗ್ಬಿಡುತ್ತೆ. ಲಾಕ್ ಆಗಿದ್ದಿದ್ರೆ ಪೆಟ್ರೋಲ್ ಗಾಡಿ ಅಲ್ಲ, ಪೆಟ್ರೋಲ್ ಗಾಡಿ ಅಷ್ಟು ಬೇಕಿತ್ತಾ? ತಗೊಳುತ್ತೆ ಇಲ್ಲ ಅಂತಲ್ಲ, ಓಕೆ, ಬಟ್ ಡೀಸೆಲ್ ಗಾಡಿ ಎಷ್ಟು ಎಫೆಕ್ಟ್ ಹೀಟ್ ಆಗಲ್ಲ. ನನ್ನ ಲೆಕ್ಕಾಚಾರ ಟಚ್ ಆಯ್ತಾ ಅಂತ ಗಾಡಿ. ಏನ್ ಟಚ್ ಆಗೋದು? ಹೋಗಿ ಡಿವೈಡರ್ ಹೊಡೆದಿದಾರೆ ಅಲ್ಲಿ. ಡಿವೈಡರ್ಗೆ ಹೊಡೆದ್ಬೇಕು. ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದೆ, ಗಂಡ ಹೆಂಡತಿ ನಿಂತ್ಕೊಂಡ್ಬಿಟ್ಟ ಲವರ್ಸ್ ಅನ್ಸುತ್ತೆ. ಇಸ್ಕೊಂಡಲ್ಲಿ ಮಾತಾಡ್ತಿದ್ರು ಪೊಲೀಸ್ನವ್ರು. ಪಾಪ ಅವ್ರು ಫುಲ್ಲು ಎಂತದಿಲ್ಲ ಕ್ಲೈಮ್, ಅವರಿಗೆಲ್ಲ ಕಾಮನ್. ಬೆಂಗಳೂರು ಕಡೆ ಹೋಗ್ತಾರೆ ಕಾಮನ್. ಕ್ಲೈಮ್ ಆಗುತ್ತಾ? ಟೈರ್ ಪಂಚರ್ ಆಗಿರೋದು. ಟೈರ್ ಪಂಚರ್ ಆಗಿ ಕಂಟ್ರೋಲ್ ಸಿಗ್ದಲ್ಲ ಡಿವೈಡರ್ ಹೊಡೆದು ಅಲ್ಲೋಗಿ ಬೆಂಕಿ ಹಚ್ಕೊಂಡಿರೋದ. ಅವ್ರದ್ದು ಲಕ್ ನೋಡಿ, ಪುಣ್ಯಕ್ಕೆ ಡೋರ್ ಲಾಕ್ ಆಗ್ದಲ್ಲೇ ಬದುಕೊಂಡ್ರು. ಮತ್ತೆ ಓಪನ್ ಮೊನ್ನೆ ಯಾರೋ ಪೊಲೀಸ್ ಏನೋ ಉತ್ತರ ಕರ್ನಾಟಕದಲ್ಲಿ ಏನೋ ಗಾಡಿ ಹಂಗೆ ಇದಾಗಿ ಲಾಕ್ ಆಗ್ಬಿಟ್ಟು ಅಲ್ಲೇ ಡೆತ್ ಆದ್ರೆ ಅಂತಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಕಾರುಗಳು ಹೋಗಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಒಂದೊಂದು ಸಿಚುವೇಶನ್ ಅದು, ಆ ಸಿಚುವೇಶನ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಆದಷ್ಟು ಸೇಫ್ಟಿಯಾಗಿ ಓಡಿಸಿ ಅಂತ ಹೇಳ್ಬೋದು ಅಷ್ಟೇ. ಇವಾಗ ನಾವು ಕೂಡ ಅಷ್ಟೇ, ನಾವು ಒಂದೊಂದ್ ಕಡೆ ನಿಧಾನಕ್ಕೆ ಹೋದ್ರೆ ಒಂದೊಂದ್ ಕಡೆ ಸ್ಪೀಡಾಗಿ ಹೋಗ್ತೀವಿ. ಆದಷ್ಟು ಕಂಟ್ರೋಲ್ ಅಲ್ಲಿ ಗಾಡಿ ಓಡಿಸಿ ಸೇಫ್ ಆಗಿರಿ, ಇಷ್ಟು ಹೇಳ್ತೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಆಲ್ರೆಡಿ ನಾನು ಮಾರ್ನಳ್ಳಿ ಬಂದೆ. ಇವಾಗ ಸೈಟ್ ಹತ್ರ ಹೋಗ್ಬೇಕು, ಆಲ್ರೆಡಿ ಟೈಮ್ ಆಗಿದೆ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇನ್ನೊಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.